ಸರಿಯಾಗಿ ಕೆಲಸಕ್ಕೆ. ನಮಸ್ಕಾರ, ನಾನು ನಿಮ್ಮ RJ ಭಾಗ್ಯ. ಅಂತರ್ವಾಣಿ 90.8 ಸಮುದಾಯ ರೇಡಿಯೋ ಕೇಂದ್ರ ಕಾರ್ಯಕ್ರಮಗಳಿಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದಿನಿಂದ ನಾವು ಹುನಾರ್ ಹೈ ತೋ ಕದರ್ ಹೈ ಎಂಬ ಹೊಸ ಕಲಿಕಾ ಕಾರ್ಯಕ್ರಮ ಸರಣಿಯನ್ನು ಆರಂಭಿಸುತ್ತಿದ್ದೇವೆ. ಇಂದಿನ ಯುವಕರ ಹೆಬ್ಬಯಕೆಗಳ ಕಥೆಯನ್ನು ಹೇಳುವುದರೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತೇನೆ. ಲಕ್ಷ್ಮಿ ಮತ್ತು ಸರಸ್ವತಿ ಎಂಬ ಇಬ್ಬರು ಸಮವಯಸ್ಸಿನ ಗೆಳತಿಯರು. ಅವರಿಬ್ಬರು ನೆರೆಹೊರೆಯ ಮನೆಯವರು. ಇವರಿಬ್ಬರು ಮಧ್ಯಮ ವರ್ಗದ ಕುಟುಂಬದಿಂದ ಬಂದವರು. ಅವರಿಬ್ಬರು 12ನೇ ತರಗತಿ ಉತ್ತೀರ್ಣರಾಗಿದ್ದಾರೆ. ಅವರಿಗೆ ವಿದ್ಯಾಭ್ಯಾಸ ಮುಂದುವರೆಸುವ ಅಪೇಕ್ಷೆ ಇಲ್ಲ. ಅವರವರ ಆಸಕ್ತಿಗಳಿಗನುಗುಣವಾಗಿ ಏನನ್ನಾದರೂ ಕಲಿತು ತಮ್ಮ ಕುಟುಂಬಗಳ ಆದಾಯ ಹೆಚ್ಚಿಸುವಲ್ಲಿ ಕೊಡುಗೆ ಕೊಡಬೇಕೆಂಬ ಅಪೇಕ್ಷೆ ಉಳ್ಳವರಾಗಿದ್ದಾರೆ. ಒಂದು ದಿನ ಮುಂಜಾನೆ ಸರಸ್ವತಿ ಮತ್ತು ಲಕ್ಷ್ಮಿ ಭೇಟಿಯಾಗಿ ತಮ್ಮ ಆಲೋಚನೆಗಳನ್ನು ಮತ್ತು ಭಾವನೆಗಳನ್ನು ಹೀಗೆ ಹಂಚಿಕೊಂಡರು. ಹಲೋ ಸರಸ್ವತಿ, ಹೇಗಿದ್ದೀಯಾ? ನಾನ್ ಚೆನ್ನಾಗಿದ್ದೀನಿ ಕಣೆ. ನೀನ್ ಹೇಗಿದ್ದೀಯಾ? ಏನ್ ಮಾಡ್ತಾ ಇದೀಯಾ? ಯಾವ್ದಾದ್ರೂ ಕೆಲಸಕ್ಕೆ ಸೇರ್ಕೊಂಡಿದೀಯಾ? ಇಲ್ಲ ಸರಸ್ವತಿ, ನಾನು ಯಾವ ಕೆಲಸಕ್ಕೂ ಸೇರ್ಕೊಂಡಿಲ್ಲ. ನಿಜ ಹೇಳೋದಾದ್ರೆ ನನ್ನ ಕುಟುಂಬದ ಆದಾಯ ಹೆಚ್ಚಳಕ್ಕೆ ನಾನು ಸ್ವಲ್ಪವಾದ್ರೂ ಕೊಡುಗೆ ಕೊಡ್ಬೇಕಂತ ಚಿಂತಿಸ್ತಿದ್ದೀನಿ. ಆದ್ರೆ ಏನ್ ಮಾಡೋದು ಸರಸ್ವತಿ? ನಾನು ಎಲ್ಲೆಲ್ಲಿ ಉದ್ಯೋಗವನ್ನು ಹುಡ್ಕೊಂಡು ಹೋಗ್ತಿದ್ದೇನೋ ಅಲ್ಲಲ್ಲಿ ನನಗೆ ಉದ್ಯೋಗದ ನೈಪುಣ್ಯವನ್ನು ಕೇಳುತ್ತಾರೆ. ನನ್ನಲ್ಲಿ ಯಾವುದಾದರೂ ಉದ್ಯೋಗದ ಕೌಶಲ್ಯ ಇದೆಯಾ ಅಂತ ಕೇಳ್ತಾರೆ. ನೀನು ಹೇಳುತ್ತಿರುವುದು ನಿಜ ಲಕ್ಷ್ಮಿ. ನಾನು ಸಹ ಇದೇ ಸಮಸ್ಯೆಯನ್ನು ಎದುರಿಸುತ್ತಿದ್ದೇನೆ. ನಾನೂ ಸಹ ಉದ್ಯೋಗವನ್ನು ಹುಡುಕಿಕೊಂಡು ಅನೇಕ ಸ್ಥಳಗಳಿಗೆ ಹೋಗಿದ್ದೇನೆ. ಹೋದಲ್ಲೆಲ್ಲ ಉದ್ಯೋಗ ನೀಡುವ ಯಜಮಾನರು ಕೌಶಲ್ಯ ಪ್ರಮಾಣ ಪತ್ರವನ್ನು ಕೇಳುತ್ತಿದ್ದಾರೆ. ಅವರ ಪ್ರಕಾರ ಕೌಶಲ್ಯ ಅಥವಾ ಸ್ಕಿಲ್ ಎಂದರೇನು? ನಿನಗೆ ಗೊತ್ತೇನು ಲಕ್ಷ್ಮಿ? ನನಗೂ ಗೊತ್ತಿಲ್ಲ ಸರಸ್ವತಿ. ಆದರೆ ನಮ್ಮ ಶಾಲೆಯ ಆಪ್ತ ಸಲಹೆಗಾರರಾದ ಶ್ರೀನಿವಾಸ ಗುರುಗಳು ಹತ್ತಿರದಲ್ಲಿರುವ ಕೆಲವು ಕೌಶಲ್ಯ ತರಬೇತಿ ಕೇಂದ್ರಗಳನ್ನು ಕುರಿತು ಮಾತನಾಡುತ್ತಿರುವುದನ್ನು ನಾ ಕೇಳಿಸ್ಕೊಂಡಿದ್ದೀನಿ. ಹೌದಾ? ಕೌಶಲ್ಯ ತರಬೇತಿ ಕೇಂದ್ರಗಳ ಬಗ್ಗೆ ನಮಗೆ ಯಾರು ಯೋಗ್ಯ ಸಲಹೆ ಕೊಡುತ್ತಾರೆ? ನನಗನಿಸುತ್ತದೆ ಶ್ರೀನಿವಾಸ ಗುರುಗಳು. ಹೌದು, ನಮ್ಮ ಶಾಲೆಯ ಆಪ್ತ ಸಲಹೆಗಾರರಾದ ಇವರು ಕೌಶಲ್ಯ ತರಬೇತಿ ಕೇಂದ್ರಗಳ ಬಗ್ಗೆ ಚೆನ್ನಾಗಿ ತಿಳಿದುಕೊಂಡಿದ್ದಾರೆ. ನಾಳೆ ಶಾಲೆಗೆ ಹೋಗಿ ಅವರನ್ನೇ ಕೇಳಿದರಾಯಿತು. ಕೌಶಲ್ಯವೆಂದರೇನು? ಕೌಶಲ್ಯದ ಅರ್ಥವೇನು? ಕೌಶಲ್ಯ ತರಬೇತಿ ಕೇಂದ್ರಗಳ ಸ್ವರೂಪ ಯಾವ ಬಗೆಯದು? ಮುಂತಾದ ವಿಷಯಗಳನ್ನು ಅವರಿಂದಲೇ ತಿಳಿದುಕೊಂಡರಾಯಿತು. ನಾಳೆ ಹೋಗೋಣ ನಡೆ. ಹೌದು, ಇದು ಒಳ್ಳೆಯ ವಿಚಾರ. ನಾಳೆನೇ ಹೋಗೋಣ. ಲಕ್ಷ್ಮಿ ಮತ್ತು ಸರಸ್ವತಿ ಇಬ್ಬರು ಕೂಡಿಕೊಂಡು ಮರುದಿನ ಮುಂಜಾನೆ ತಮ್ಮ ಶಾಲೆಯ ಆಪ್ತ ಸಲಹೆಗಾರರಾದ ಶ್ರೀನಿವಾಸ್ ಗುರುಗಳ ಬಳಿಗೆ ಬಂದರು. ಈ ಇಬ್ಬರು ಗೆಳತಿಯರು ಯಾವ ವಿಷಯವನ್ನು ಕುರಿತು ಚಿಂತಿಸುತ್ತಿದ್ದರೋ ಆ ವಿಷಯದ ಬಗ್ಗೆ ವಿವರ ಮಾಹಿತಿ ಒದಗಿಸುವ ಗುರುಗಳು ಅವರಿಗೆ ದೊರೆತರು. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ನಮಸ್ಕಾರ ವಿದ್ಯಾರ್ಥಿಗಳೇ. ಏನು ವಿಶೇಷ, ನೀವಿಬ್ಬರು ಇಷ್ಟು ಬೇಗನೆ ಇಂದು ಇಲ್ಲಿ ಪ್ರತ್ಯಕ್ಷವಾಗಿ ಬಿಟ್ಟರಲ್ಲ? ನಿಮ್ಮಿಂದ ನಾವು ಒಂದು ವಿಷಯವನ್ನು ತಿಳಿದುಕೊಳ್ಬೇಕಾಗಿದೆ ಗುರುಗಳೇ. ಹೌದು ಗುರುಗಳೇ, ದಯವಿಟ್ಟು ತಾವು ನಮಗೆ ಕೆಲಸ ಪಡೆಯುವ ದಾರಿ ತೋರಿಸಬೇಕು. ಏನು ಸಮಸ್ಯೆ ಇದೆ? ಗುರುಗಳೇ, ನನ್ನ ತಂದೆ ತಾಯಿ ಬಡವರು. ನಾನು 12ನೇ ತರಗತಿ ಪಾಸಾಗಿದ್ದೇನೆ. ಉದ್ಯೋಗಕ್ಕಾಗಿ ಅಲ್ದಾಡ್ತಿದ್ದೇನೆ. ಉದ್ಯೋಗ ಹುಡುಕಿಕೊಂಡು ಹೋದಲ್ಲೆಲ್ಲ ಉದ್ಯೋಗ ನೀಡುವ ಒಡೆಯರು ನಿನಗೆ ಯಾವುದಾದರೂ ಕೌಶಲ್ಯ ಇದೆಯೇ, ಉದ್ಯೋಗ ನೈಪುಣ್ಯ ಇದೆಯೇ ಎಂದು ಕೇಳುತ್ತಿದ್ದಾರೆ. ಉದ್ಯೋಗದ ಕೌಶಲ್ಯವಿಲ್ಲದೆ ಯಾವುದೇ ರೀತಿಯ ಅವಕಾಶಗಳು ಸಿಗುವುದಿಲ್ಲವೇ ಗುರುಗಳೇ? ಹೌದು ಗುರುಗಳೇ, ನನ್ನ ಸಮಸ್ಯೆಯು ಅವಳ ಸಮಸ್ಯೆಗಿಂತ ಭಿನ್ನವಾದುದೇನಲ್ಲ. ದಯವಿಟ್ಟು ನಮಗೆ ಕೌಶಲ್ಯ ಅಭಿವೃದ್ಧಿ ಪ್ರಕ್ರಿಯೆ ಬಗ್ಗೆ ತಿಳಿಸಿಕೊಡಿ ಸರ್. ತಿಳಿಸಿಕೊಡ್ತೇನೆ. ದಯವಿಟ್ಟು ಕುಳಿತುಕೊಳ್ಳಿ. ನಾನು ನಿಮಗೆ ಎಲ್ಲವನ್ನೂ ವಿವರಿಸುತ್ತೇನೆ. ನಿಮ್ಮಲ್ಲಿರುವ ಯಾವುದೇ ಬಗೆಯ ಆಸಕ್ತಿ ಹಾಗೂ ಹವ್ಯಾಸಗಳಿಗೆ ಮೆರುಗು ಕೊಟ್ಟು ನಯಗೊಳಿಸಿ ನೀವು ಯಾವುದೇ ಸಮಸ್ಯೆ ಸಮರ್ಥವಾಗಿ ಎದುರಿಸುವಂತೆ ಮಾಡುವುದೇ ಕೌಶಲ್ಯ. ನಿಮ್ಮನ್ನು ಯಾವುದಾದರೂ ಕೆಲಸಕ್ಕೆ ಅನುವುಗೊಳಿಸುವುದೇ ಕೌಶಲ್ಯ ಎನಿಸುತ್ತದೆ. ಈಗ ನಮ್ಮ ದೇಶದಲ್ಲಿ ಕೌಶಲ್ಯ ಭಾರತ ಯೋಜನೆಯಡಿಯಲ್ಲಿ ನೈಪುಣ್ಯ ಹೊಂದಿದ ತರಬೇತುದಾರರಿಂದ ವಿವಿಧ ಬಗೆಯ ಕೌಶಲ್ಯ ತರಬೇತಿಗಳನ್ನು ನೀಡಲಾಗುತ್ತಿದೆ. ಇದು ನಿಮಗೆ ಗೊತ್ತಿದೆ? ಹೌದಾ ಸರ್? ನಿಜವಾಗಿಯೂ ಸ್ವಾತಿಯ ತಂದೆಯವರು ಅದನ್ನೇ ಮಾಡ್ತಾರಲ್ಲ ಸರ್? ಹೌದು. ಕೌಶಲ್ಯ ಭಾರತ ಯೋಜನೆ ಅಡಿಯಲ್ಲಿ ಸ್ವಾತಿಯ ತಂದೆ ಸಹ ಒಬ್ಬ ತರಬೇತುದಾರರಾಗಿದ್ದಾರೆ. ಅವರು NSDC ಅಥವಾ ರಾಷ್ಟ್ರೀಯ ಕೌಶಲ್ಯ ಅಭಿವೃದ್ಧಿ ನಿಗಮ, ಭಾರತ ಸರ್ಕಾರದ ಕೌಶಲ್ಯ ಅಭಿವೃದ್ಧಿ ಮತ್ತು ಉದ್ಯಮಶೀಲತೆ ಮಂತ್ರಾಲಯದ ಅಡಿಯಲ್ಲಿ ತರಬೇತಿ ಕೇಂದ್ರವನ್ನು ನಡೆಸುತ್ತಿದ್ದಾರೆ. ವಿವಿಧ ಬಗೆಯ ಕೌಶಲ್ಯ ಅಭಿವೃದ್ಧಿಯ ಬಗ್ಗೆ ತರಬೇತಿ ಕೊಡುವ ತರಬೇತಿ ಕೇಂದ್ರಗಳು ಗುಲ್ಬರ್ಗದ ಸುತ್ತಮುತ್ತಲೂ ನಿರ್ಮಾಣಗೊಂಡಿವೆ.
ಹೌದಾ ಸರ್? ಹೌದಮ್ಮ. PMKVY ಇದರ ಬಗ್ಗೆ ಕೇಳಿದ್ರಾ ಲಕ್ಷ್ಮೀ ಸರಸ್ವತಿ? ನಮಗೆ ಗೊತ್ತಿಲ್ಲ ಸರ್, ದಯವಿಟ್ಟು ಅದರ ಬಗ್ಗೆಯೂ ತಿಳಿಸಿಕೊಡುವಿರಾ? ತಿಳಿಸ್ಕೊಡ್ತೇನೆ ಕೇಳಿ. ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ ಯೋಜನೆ ಭಾರತದಲ್ಲಿ 24 ಲಕ್ಷ ಯುವಕ ಯುವತಿಯರಿಗೆ ಕೈಗಾರಿಕಾ ಸಂಬಂಧಿತ ಕೌಶಲ್ಯ ತರಬೇತಿ ಕೊಡಲು ಇದು ನಿರ್ಮಾಣವಾಗಿದೆ. ಓ ಹೌದಾ ಸರ್? ಹೌದಮ್ಮ. ಯಶಸ್ವಿಯಾಗಿ ತರಬೇತಿ ಪೂರ್ಣಗೊಳಿಸಿದ ಮೇಲೆ ಹಾಗೂ ಮೌಲ್ಯಮಾಪನ ಪೂರ್ಣಗೊಂಡ ನಂತರ PMKVY ಅಭ್ಯರ್ಥಿಗಳು ಹಣಕಾಸಿನ ಪ್ರತಿಫಲ ಹಾಗೂ ಸರ್ಕಾರದಿಂದ ಅಂಗೀಕೃತ ಪ್ರಮಾಣಪತ್ರ ಪಡೆಯುತ್ತಾರೆ. ಎಲ್ಲ ಯುವಕರಿಗೆ ಕೌಶಲ್ಯ ತರಬೇತಿ ಹಾಗೂ ಕೌಶಲ್ಯ ಪ್ರಮಾಣಪತ್ರ ಸುಲಭವಾಗಿ ದೊರಕುವಂತೆ ಮಾಡಬೇಕೆಂಬುದು ಭಾರತ ಸರ್ಕಾರದ ಸದಿಚ್ಛೆಯಾಗಿದೆ. ಹೌದಾ ಸರ್? ಹೌದು. ಪ್ರತಿಫಲದ ರೂಪದ ಹಣವನ್ನು ನೇರವಾಗಿ ಅಭ್ಯರ್ಥಿಯ ಬ್ಯಾಂಕ್ ಅಕೌಂಟಿಗೆ ಪಾವತಿ ಮಾಡಲಾಗುವುದು ಮತ್ತು ತರಬೇತಿಯ ಶುಲ್ಕಕ್ಕೆ ಸಮಗೊಳಿಸಬಹುದಾಗಿದೆ. ಕಲಿಕಾ ಪೂರ್ವ ಯೋಜನೆಯ ಅಥವಾ RPL ಯೋಜನೆ ಅಡಿಯಲ್ಲಿ ಪೂರ್ವ ಅನುಭವ ಅಥವಾ ಕೌಶಲ್ಯವುಳ್ಳ ವ್ಯಕ್ತಿಗಳು ಸಹ PMKVY ಇಂದ ಲಾಭ ಪಡೆಯಬಹುದಾಗಿದೆ. ಮುಂದೆ ಸರ್? ಮುಂದೆ ಯಶಸ್ವಿಯಾಗಿ ಮೌಲ್ಯಮಾಪನವನ್ನು ಪೂರ್ಣಗೊಳಿಸಿದ ನಂತರ RPL ಅಭ್ಯರ್ಥಿಗಳು ಸರ್ಕಾರದಿಂದ ಅಂಗೀಕೃತ ಪ್ರಮಾಣಪತ್ರವನ್ನು ಮತ್ತು ಹಣಕಾಸಿನ ಪ್ರತಿಫಲವನ್ನು ಪಡೆಯುತ್ತಾರೆ. ಈ ಯೋಜನೆಯ ಲಾಭ ಪಡೆದುಕೊಳ್ಳಬೇಕಾದ್ರೆ ನಾವೇನಾದ್ರೂ ಮಾಡಬೇಕಾ ಸರ್? ಹೌದಮ್ಮ. ಈ ಯೋಜನೆಯಿಂದ ನೀವು ಲಾಭ ಪಡೆದುಕೊಳ್ಳಬೇಕಾದ್ರೆ 5 ಹಂತಗಳನ್ನು ಅನುಸರಿಸಬೇಕು. ಸರಿ ಸರ್. ಮೊದಲನೆಯದಾಗಿ ನಿಮಗೆ ಅತಿ ಸಮೀಪದಲ್ಲಿರುವ ತರಬೇತಿ ಕೇಂದ್ರ ಯಾವುದು ಎಂದು ತಿಳಿದುಕೊಳ್ಳಬೇಕು. ಸಹಾಯವಾಣಿ ಸಂಖ್ಯೆ 08800055555ಗೆ ಕರೆ ಮಾಡಬೇಕು. 088 000 555555 ಈ ನಂಬರ್ಗೆ ಕರೆ ಮಾಡಬಹುದು. ಈ ನಂಬರ್ ಇನ್ನೊಂದ್ಸರಿ ಹೇಳ್ತೀರಾ ಸರ್? ಹೇಳ್ತೀನಮ್ಮ. 08800055555ಗೆ ಕರೆ ಮಾಡಬೇಕು. 088 000 555555 ಈ ನಂಬರ್ಗೆ ಕರೆ ಮಾಡಬಹುದು. ಅಥವಾ ಸ್ಥಳೀಯ ತರಬೇತುದಾರರ ದೂರವಾಣಿ ಸಂಖ್ಯೆಗೆ ಕರೆ ಮಾಡಬೇಕು. ತರಬೇತುದಾರರ ದೂರವಾಣಿ ಸಂಖ್ಯೆ 8095969617 8095969617. ಎರಡನೇದಾಗಿ ತರಬೇತಿ ಕೇಂದ್ರಕ್ಕೆ ಭೇಟಿ ಕೊಡಬೇಕು ಮತ್ತು ನಿಮ್ಮ ಆಯ್ಕೆಯಂತೆ ಯಾವುದಾದ್ರೂ ಒಂದು ಕೋರ್ಸಿಗೆ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಬೇಕು. ನಮ್ಮ ಆಯ್ಕೆಗೆ ಅವಕಾಶವಿದೆಯಾ ಸರ್? ಅವಕಾಶ ಇದೆ ಅಮ್ಮ. ನಿಮ್ಮ ಹೆಸರು ನೋಂದಾಯಿಸಿಕೊಳ್ಳುವ ಸಮಯದಲ್ಲಿ ಅಭ್ಯರ್ಥಿಗಳು ಮೌಲ್ಯಮಾಪನ ಶುಲ್ಕ ಪಾವತಿಸುವುದು ಅಗತ್ಯವಾಗಿದೆ. ಮೂರನೇದಾಗಿ ವಲಯ ಕೌಶಲ್ಯ ಮಂಡಳಿಗಳಿಂದ ನಿರ್ಮಿತವಾದ ಕೌಶಲ್ಯ ಆಧಾರಿತ ಕೈಗಾರಿಕಾ ಸಂಬಂಧಿತ ರಾಷ್ಟ್ರೀಯ ಔದ್ಯೋಗಿಕ ಪ್ರಮಾಣದ ಕೌಶಲ್ಯವನ್ನು ಕಲಿಯಬೇಕು. ಓಕೆ ಸರ್. ನಾಲ್ಕನೇದಾಗಿ ನಿಮ್ಮ ಕೋರ್ಸಿನ ಕೊನೆಯಲ್ಲಿ ಸ್ವತಂತ್ರ ಮೌಲ್ಯಮಾಪನ ಸಂಸ್ಥೆಯಿಂದ ಮೌಲ್ಯಮಾಪನ ಮಾಡಿಸಿಕೊಳ್ಬೇಕು. ಸರಿ ಸರ್. ಮತ್ತು ಕೊನೆಯದಾಗಿ ಯಶಸ್ವಿಯಾಗಿ ಮೌಲ್ಯಮಾಪನ ಪ್ರಕ್ರಿಯೆ ಮುಗಿಸಿದ ಮೇಲೆ ನೀವು ಹಣಕಾಸಿನ ಪ್ರತಿಫಲವನ್ನು ಸರ್ಕಾರದಿಂದ ಅಂಗೀಕರಿಸಲ್ಪಟ್ಟ ಪ್ರಮಾಣಪತ್ರವನ್ನು ಮತ್ತು ಸ್ಕಿಲ್ ಕಾರ್ಡ್ ಅನ್ನು ಪಡೆಯುವಿರಿ. ಇಷ್ಟೆಲ್ಲ ಅನುಕೂಲಗಳಿದೆಯಾ ಸರ್? ಇಷ್ಟೆಲ್ಲ ಅನುಕೂಲ ಇದೆ ನೋಡಮ್ಮ. ಆಮೇಲೆ NSDC ಅಂದರೆ ರಾಷ್ಟ್ರೀಯ ಕೌಶಲ್ಯ ಅಭಿವೃದ್ಧಿ ನಿಗಮವು ಎಲ್ಲರಲ್ಲಿಯೂ ಉದ್ಯಮಶೀಲತೆಯನ್ನು ಅಭಿವೃದ್ಧಿಗೊಳಿಸುವ ಸಲುವಾಗಿ ಭಾರತದಾದ್ಯಂತ 4000 ತರಬೇತಿ ಕೇಂದ್ರಗಳನ್ನು ಸ್ಥಾಪಿಸಿದೆ. ಇದರಲ್ಲಿ PMKVY ಯೋಜನೆಯು ವಲಯ ಕೌಶಲ್ಯ ಮಂಡಳಿಯಿಂದ ಸಂಲಗ್ನತೆ ಪಡೆದಿರುವ ಎಲ್ಲ ಕೇಂದ್ರಗಳಲ್ಲೂ ಲಭ್ಯವಿದೆ. ಗೊತ್ತಾಯ್ತಾ ನಿಮಗೆ? ಓ ಹೌದಾ. ನಾವು ಏನನ್ನು ಕಲಿಯಬೇಕೆಂದುಕೊಂಡಿರುವೆಯೋ ಅದನ್ನು ಆರಿಸಿಕೊಳ್ಳಬಹುದು. ಅದು ಸಹ ನಮ್ಮ ಸಮೀಪದಲ್ಲಿರುವ ಜಾಗದಲ್ಲಿಯೇ ಅಂತ ಹೇಳ್ತಾ ಇದ್ದೀರಾ ಸರ್? ಹೌದು, ಸತ್ಯವಾಗಿಯೂ. ವ್ಯವಸಾಯ, ಉಡುಪು, ಉಡುಗೆ ತೊಡುಗೆ, ಸ್ವಯಂಚಾಲಿತ ಯಂತ್ರಗಳು, ಸೌಂದರ್ಯ ಮತ್ತು ಆರೋಗ್ಯಕ್ಷಮತೆ, ಕಟ್ಟಡ ನಿರ್ಮಾಣ, ಎಲೆಕ್ಟ್ರಾನಿಕ್ಸ್, ವಜ್ರ ಮತ್ತು ಆಭರಣ, ಆರೋಗ್ಯ ರಕ್ಷಣೆ, ನೀರು ಪೂರೈಕೆ ಇತ್ಯಾದಿಗಳಿಗಾಗಿ ಕಟ್ಟಡದಲ್ಲಿ ಪೈಪು ಜೋಡಿಸುವ ಕೆಲಸ ಮತ್ತು ಹೀಗೆ ಅನೇಕ ಇವೆ. ನೀವು ಕೌಶಲ್ಯ ಅಭಿವೃದ್ಧಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಈ ದೂರವಾಣಿ ಸಂಖ್ಯೆಗೆ ಕೇವಲ 1 ಮಿಸ್ ಕಾಲ್ ಕೊಡುವುದರ ಮೂಲಕ ಪಡೆಯಬಹುದಾಗಿದೆ. ಮಿಸ್ ಕಾಲ್ ಕೊಡುವ ದೂರವಾಣಿ ಸಂಖ್ಯೆ 08800055555ಗೆ ಮಿಸ್ ಕಾಲ್ ಕೊಡಬಹುದು. 088 000 555555 ಇದಕ್ಕೆ ತಾವು ಮಿಸ್ ಕಾಲ್ ಕೊಡಬಹುದು. ಸರ್, ಈ ನಂಬರ್ ಇನ್ನೊಂದ್ಸಾರಿ ಹೇಳ್ತೀರಾ? ಹೇಳ್ತೀನಮ್ಮ. 08800055555ಗೆ ಮಿಸ್ ಕಾಲ್ ಕೊಡಬಹುದು. 088 000 555555 ಇದಕ್ಕೆ ತಾವು ಮಿಸ್ ಕಾಲ್ ಕೊಡಬಹುದು. ಇಲ್ಲಾಂದ್ರೆ ಸ್ವಾತಿಯ ತಂದೆಗೆ ಕರೆ ಮಾಡಬೇಕು. ಅವರ ಮೊಬೈಲ್ ಸಂಖ್ಯೆ 8095969617 8095969617.
ಸರ್, ಪ್ರವೇಶಕ್ಕೆ ಏನಾದರೂ ವಯಸ್ಸಿನ ನಿರ್ಬಂಧನೆ ಇದೆಯಾ? ಹಾಂ, ಇದು ಒಳ್ಳೆ ಪ್ರಶ್ನೆ. 18 ವರ್ಷಕ್ಕೆ ಮೇಲ್ಪಟ್ಟ ಯಾವುದೇ ವ್ಯಕ್ತಿ ಈ ತರಬೇತಿಗೆ ಸೇರಿಕೊಳ್ಳಬಹುದು. ಭಾರತದಂತೆ ಅಭಿವೃದ್ಧಿ ಹೊಂದುತ್ತಿರುವ ಯಾವುದೇ ರಾಷ್ಟ್ರಕ್ಕೆ ಕೌಶಲ್ಯ ಅಭಿವೃದ್ಧಿಯು ಅತಿ ಅವಶ್ಯಕವಾಗಿದೆ. ಭಾರತವು ಅಭಿವೃದ್ಧಿಶೀಲ ದೇಶವಾಗಿರುವುದರಿಂದ ಕೌಶಲ್ಯ ಅಭಿವೃದ್ಧಿಗೆ ಅತಿ ಉನ್ನತ ಆದ್ಯತೆಯ ಸ್ಥಾನ ಕೊಡಬೇಕಾಗಿದೆ. ಸರ್, ನನಗೆ ಕಂಪ್ಯೂಟರ್ ಕಲಿಯಲು ಆಸಕ್ತಿ ಇದೆ. ನಾನು ತರಗತಿಗೆ ಸೇರಿಕೊಳ್ಳಬಹುದಾ? ಸರ್, ನನಗೂ ಹೊಲಿಗೆಯಲ್ಲಿ ತುಂಬ ಆಸಕ್ತಿ ಇದೆ. ನಾನು ಹೊಲಿಗೆ ತರಗತಿಗಳಿಗೆ ಸೇರ್ಕೊಳ್ಬಹುದಾ ಸರ್? ಹೌದು ಪ್ರೀತಿಯ ವಿದ್ಯಾರ್ಥಿನಿಯರೇ, ನಿಮ್ಮ ಆಸಕ್ತಿ ತರಬೇತಿ ಕೇಂದ್ರಗಳಿಗೆ ನೀವು ಸೇರಿಕೊಳ್ಳಬಹುದು. ಸರಸ್ವತಿ, ಈಗಿನಿಂದಲೇ ನೀನು ಕಂಪ್ಯೂಟರ್ ತರಬೇತಿ ಕೇಂದ್ರಕ್ಕೆ ಸೇರಿಕೊಳ್ಬೋದು. ಸರಿ ಸರ್. ಲಕ್ಷ್ಮಿ, ನೀನು ಸಹ ಈಗಿನಿಂದಲೇ ಹೊಲಿಗೆ ತರಬೇತಿ ಕೇಂದ್ರಕ್ಕೆ ಸೇರಿಕೊಳ್ಬೋದಮ್ಮ. ಓಕೆ ಸರ್. ಯಾವ ತರಬೇತಿ ಕೇಂದ್ರದಲ್ಲಿ ಯಾವ ಬಗೆಯ ತರಬೇತಿ ನೀಡಲಾಗುತ್ತದೆ ಎಂಬುದನ್ನು ಕೇಳಿ ಮುಂದುವರಿಯಿರಿ. ಧನ್ಯವಾದಗಳು ಸರ್. ನೀವು ನಮಗೆ ಧೈರ್ಯ ಮತ್ತು ಸ್ವಾವಲಂಬಿ ಜೀವನ ನಡೆಸುವುದಕ್ಕೆ ಮಾರ್ಗದರ್ಶನ ನೀಡಿದಿರಿ. ಬನ್ನಿ ಕೆಲಸಕ್ಕೆ ಕಲೆ ಕೈಗಾರಿಕೆ ಕರಕುಶಲತೆಗೆ ಬನ್ನಿ ಕೆಲಸಕ್ಕೆ ಸ್ವಲ್ಪ ನಾವು ಕಲಿತು ಸ್ವಲ್ಪ ನಾವರಿತು ಸಾಧಿಸೋಣ ಕಲೆತು ಬೆರೆತು ಬನ್ನಿ ಕೆಲಸಕ್ಕೆ ಕರೆಂಟ್ ಕೊಡೋಣ ಬನ್ನಿ ಕಾರ್ ಮಾಡೋಣ ಕೂಡು ಕುಟುಂಬದಂತೆ ಮೆರೆಯೋಣ ಸಾರ್ವಭೌಮತೆ ಸಾರೋಣ ವಿಶ್ವಕ್ಕೆ ಸ್ವಲ್ಪ ನೀವು ಸ್ವಲ್ಪ ನಾವು ಕಲಿತು ನವಯುಗಕ್ಕೆ ನಾಂದಿ ಹಾಡೋಕೆ ಬನ್ನಿ ಕೆಲಸಕ್ಕೆ ಬನ್ನಿ ಕೆಲಸಕ್ಕೆ. ಕೌಶಲ್ಯ ಭಾರತ ಯೋಜನೆಯು ಇಂದಿನ ಯುವಕರ ಕನಸುಗಳನ್ನು ಹೇಗೆ ನನಸುಗೊಳಿಸುತ್ತಿದೆ ಎಂಬುದನ್ನು ತಾವು ನೋಡಿದಿರಲ್ಲ. ಕೌಶಲ್ಯ ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ತಿಳಿಸಿಕೊಡಲು ಇಂದು ನಾವು ಕೌಶಲ್ಯ ತರಬೇತಿ ತಜ್ಞರಾದ ಡಾಕ್ಟರ್ ಶಿವರಾಜ್ ಶಾಸ್ತ್ರಿ ಹೇರೂರ್ ಸರ್ ಅನ್ನು ಆಹ್ವಾನಿಸಿದ್ದೇವೆ. ಕೌಶಲ್ಯ ಅಭಿವೃದ್ಧಿ ಕಾರ್ಯಕ್ರಮಗಳು ಮತ್ತು ತರಬೇತಿ ಕೇಂದ್ರಗಳು PMKVY ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ ಯೋಜನೆ ಅಡಿಯಲ್ಲಿ ಕೌಶಲ್ಯ ಅಭಿವೃದ್ಧಿ ಯೋಜನೆಯು ಯುವಕರನ್ನು ಹೇಗೆ ಸಬಲರನ್ನಾಗಿ ಮಾಡುತ್ತದೆ ಎಂಬುದರ ಬಗ್ಗೆ ಇವರು ನಮಗೆ ಮಾಹಿತಿ ಮಾಡಿಕೊಡಲಿದ್ದಾರೆ. ಶ್ರೀ ಶಿವರಾಜ್ ಶಾಸ್ತ್ರಿ ಹೇರೂರ್ ಸರ್ ಅವರಿಗೆ ಅಂತರ್ವಾಣಿ ಸಮುದಾಯ ರೇಡಿಯೋ ಕೇಂದ್ರಕ್ಕೆ ಸ್ವಾಗತ. ಥ್ಯಾಂಕ್ ಯು, ಧನ್ಯವಾದಗಳು ಮ್ಯಾಮ್. ಸರಿ, ಕೌಶಲ್ಯ ಭಾರತ ಯೋಜನೆಯ ಅಡಿಯಲ್ಲಿ ಕೌಶಲ್ಯ ತರಬೇತಿಯು ಹೇಗೆ ಯುವಕರನ್ನು ಸಶಕ್ತರನ್ನಾಗಿ ಮಾಡುತ್ತದೆ ಎಂಬುದರ ಬಗ್ಗೆ ನಮಗೆ ತಿಳಿಸ್ಕೊಡ್ತೀರಾ? NSDC ಅಂದರೆ ರಾಷ್ಟ್ರೀಯ ಕೌಶಲ್ಯ ಅಭಿವೃದ್ಧಿ ನಿಗಮ. ಈ ನಿಗಮವು ಭಾರತದಾದ್ಯಂತ 4,000 ತರಬೇತಿ ಕೇಂದ್ರಗಳ ಮುಖಾಂತರ ನುರಿತ ತರಬೇತುದಾರರನ್ನು ಒದಗಿಸಿದೆ. ಇವರು ಯುವಕರನ್ನು ತರಬೇತಿ ಮಾಡಿ ಸಂಯೋಜಿಸಿದ ವಿಷಯಗಳಲ್ಲಿ ಪರಿಣಿತರಾಗಿದ್ದಾರೆ. ಹೀಗೆ ಇವರು ಉದ್ಯೋಗ ಮಾಡುವ ಸಾಮರ್ಥ್ಯವನ್ನು, ಉದ್ಯಮಶೀಲತೆಯನ್ನು ಯುವಕರಲ್ಲಿ ಹೆಚ್ಚಿಸುತ್ತಿದ್ದಾರೆ. ಕೌಶಲ್ಯ ತರಬೇತಿ ತಜ್ಞರಾಗಿ ನಾವು ಸಶಕ್ತೀಕರಣಕ್ಕೆ ಇದೊಂದು ಸುವರ್ಣ ಅವಕಾಶವೆಂದು ಭಾವಿಸುತ್ತೇವೆ. ಈ ತರಬೇತಿ ಕೇಂದ್ರಗಳು ಗ್ರಾಮಾಂತರ ವಿದ್ಯಾರ್ಥಿಗಳಿಗೆ ತರಬೇತಿ ಮತ್ತು ಉದ್ಯೋಗ ಅವಕಾಶಗಳನ್ನು ಕಲ್ಪಿಸುವ ಉದ್ದೇಶವನ್ನು ಹೊಂದಿವೆ. ಗುಲ್ಬರ್ಗಾದಲ್ಲಿ ನಾವು ಅನೇಕ ರೀತಿಯ ತರಬೇತಿ ಕೇಂದ್ರಗಳನ್ನು ಹೊಂದಿದ್ದೇವೆ.
ಇದು ಅದ್ಭುತವಾಗಿದೆ ಶಾಸ್ತ್ರಿ ಸರ್. ಈ ತರಬೇತಿ ಕೇಂದ್ರದಲ್ಲಿ ಸೇರಿಕೊಳ್ಳಲು ಯಾವ ಅರ್ಹತೆಗಳಿರಬೇಕು? ಈ ತರಬೇತಿ ಕೇಂದ್ರದಲ್ಲಿ ಸೇರಿಕೊಳ್ಳೋ ವಿದ್ಯಾರ್ಥಿಗಳಿಗೆ ಇರಲೇಬೇಕಾದ ಅರ್ಹತೆಗಳು ಈ ರೀತಿ ಇವೆ. ಮೊದಲನೇದಾಗಿ, ಈ ತರಬೇತಿ ಕೇಂದ್ರಕ್ಕೆ ಸೇರಿಕೊಳ್ಳುವ ವಿದ್ಯಾರ್ಥಿನಿಯರು ಕನಿಷ್ಠ 10ನೇ ತರಗತಿಯಲ್ಲಿ ಪಾಸಾಗಿರಬೇಕು. ಇನ್ನು ಎರಡನೇ ಅರ್ಹತೆ, ಈ ತರಬೇತಿ ಕೇಂದ್ರಕ್ಕೆ ಸೇರಿಕೊಳ್ಳುವ ವಿದ್ಯಾರ್ಥಿನಿಯರು ಗ್ರಾಮಾಂತರ ಪ್ರದೇಶದಿಂದ ಬಂದವರಾಗಿರಬೇಕು. ಇನ್ನು ಮೂರನೇ ಅರ್ಹತೆ, ವಿದ್ಯಾರ್ಥಿಗಳು BPL ಕಾರ್ಡ್, ಬಿಲೋ ಪವರ್ಟಿ ಲೈನ್, ಈ ಕಾರ್ಡನ್ನು ಅವರು ಹೊಂದಿರಬೇಕು. ಇನ್ನು ನಾಲ್ಕನೇ ಅರ್ಹತೆ, ವಿದ್ಯಾರ್ಥಿಗಳು 18ರಿಂದ 59 ವರ್ಷಗಳ ವಯೋಮಾನದವರಾಗಿರಬೇಕು. ಇವಿಷ್ಟು ಅರ್ಹತೆಗಳನ್ನು ಹೊಂದಿದವರು ಈ ತರಬೇತಿ ಕೇಂದ್ರಕ್ಕೆ ಹಾಜರಾಗಬಹುದು. ಗುಲ್ಬರ್ಗಾ ತರಬೇತಿ ಕೇಂದ್ರದಲ್ಲಿ ಯಾವ ಯಾವ ಬಗೆಯ ತರಬೇತಿಗಳನ್ನು ತಾವು ಒದಗಿಸ್ತಾ ಇದ್ದೀರಾ? ಗುಲ್ಬರ್ಗಾ ತರಬೇತಿ ಕೇಂದ್ರದಲ್ಲಿ ವಿದ್ಯಾರ್ಥಿಗಳಿಗೆ ಈ ಕೆಳಕಂಡ ವಿಷಯಗಳಲ್ಲಿ ತರಬೇತಿಯನ್ನು ಒದಗಿಸ್ತಿದ್ದೇವೆ. ಒಂದನೇದು ಹೋಟೆಲ್ ಮ್ಯಾನೇಜ್ಮೆಂಟ್ ಅಥವಾ ಹೋಟೆಲ್ ನಿರ್ವಹಣೆ ಅಂತೇಳಿ ಕರಿತೀವಿ. ಎರಡನೇದು ಎಲೆಕ್ಟ್ರಿಕಲ್ ವೈರಿಂಗ್ ಅಥವಾ ವಿದ್ಯುತ್ ತಂತಿ ಜೋಡಣೆ ಅಂತ ಕರಿತೀವಿ. ಇನ್ನು ಮೂರನೇದು ರಿಟೇಲ್ ಸೇಲ್ಸ್ ಅಥವಾ ಚಿಲ್ಲರೆ ವ್ಯಾಪಾರ. ಮತ್ತು ಇದೇ ರೀತಿ ಇನ್ನಿತರ ಅನೇಕ ವಿಷಯಗಳಲ್ಲಿ ನಾವು ತರಬೇತಿಯನ್ನು ಕೊಡ್ತೇವೆ. ತರಬೇತಿ ಅವಧಿಯು 1 ತಿಂಗಳಿನಿಂದ 3 ತಿಂಗಳವರೆಗೆ ಮಾತ್ರ ಇರ್ತದೆ. ತರಬೇತಿ ಮುಕ್ತಾಯದ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಭಾರತ ಸರ್ಕಾರದಿಂದ ಪ್ರಮಾಣ ಪತ್ರವನ್ನು ಕೂಡ ಪಡಿತಾರೆ ಮತ್ತು ಹಣಕಾಸಿನ ಪ್ರತಿಫಲವನ್ನು ಪಡೆಯುತ್ತಾರೆ. ತರಬೇತಿ ಮುಗಿದ ಮೇಲೆ ನಾವು ವಿದ್ಯಾರ್ಥಿಗಳಿಗೆ ಉದ್ಯೋಗಾವಕಾಶಗಳ ಕುರಿತು ಮಾರ್ಗದರ್ಶನವನ್ನು ಮಾಡ್ತಾ ಇರ್ತೀವಿ ಮತ್ತು ಅವರು ಸರಿಯಾಗಿ ಉದ್ಯೋಗ ನಿರ್ವಹಿಸುತ್ತಿದ್ದಾರೋ ಎಂಬುದರ ಕುರಿತು ನಾವು ನಿಗಾ ಕೂಡ ಇಡ್ತೇವೆ. ಸರ್, ತಾವು ರಿಟೇಲ್ ಸೇಲ್ಸ್ ಬಗ್ಗೆ ಹೇಳಿದ್ರಲ್ಲ, ಹಾಗಂದ್ರೆ ಏನು? ಇತ್ತೀಚಿನ ದಿನಗಳಲ್ಲಿ ಈ ನಗರ ಪ್ರದೇಶಗಳಲ್ಲಿ ಬಿಗ್ ಬಜಾರ್ಗಳು, ಶಾಪಿಂಗ್ ಮಾಲ್ಗಳು ಪ್ರಾರಂಭ ಆಗ್ತಾ ಇವೆ. ಈ ಹಿನ್ನೆಲೆಯಲ್ಲಿ ನಮ್ಮ ವಿದ್ಯಾರ್ಥಿಗಳು ಉತ್ತಮ ಮಾರಾಟ ಪ್ರತಿನಿಧಿಗಳಾಗಲು ಅನುಕೂಲವಾಗುವ ಕೌಶಲ್ಯವನ್ನು ನಾವು ಅವರಲ್ಲಿ ಅಭಿವೃದ್ಧಿಗೊಳಿಸ್ತಾ ಇದ್ದೇವೆ. ಒಂದು ತಂಡದಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳನ್ನು ತಾವು ಸೇರಿಸ್ಕೊಳ್ತೀರಾ ಸರ್? ಪ್ರತಿಯೊಂದು ತಂಡದಲ್ಲಿ ನಾವು 35 ಜನ ವಿದ್ಯಾರ್ಥಿಗಳನ್ನು ಸೇರಿಸ್ಕೊಳ್ತೇವೆ. ರಿಟೇಲ್ ಸೇಲ್ಸ್ ಅಥವಾ ಚಿಲ್ಲರೆ ವ್ಯಾಪಾರ ವಿಭಾಗದಲ್ಲಿ ಶೇಕಡಾವಾರು 80ರಷ್ಟು ವಿದ್ಯಾರ್ಥಿನಿಯರು ಒಂದು ತಂಡದಲ್ಲಿ ಇರ್ತಾರೆ. ಸರ್, ಒಂದು ದಿನದಲ್ಲಿ ಎಷ್ಟು ಗಂಟೆಗಳ ಕಾಲ ತಾವು ತರಬೇತಿ ಕೊಡ್ತೀರಾ? ನೋಡಿ, ತರಬೇತಿಯ ಒಟ್ಟು ಪೂರ್ಣಾವಧಿಯು 3 ತಿಂಗಳು, 72 ದಿನಗಳು. ಬೋಧನಾ ಅವಧಿ 1 ದಿನಕ್ಕೆ 8 ಗಂಟೆಗಳು. ಒಟ್ಟು 576 ಗಂಟೆಗಳು ತರಬೇತಿ ಕೊಡ್ತೇವೆ. ಸರ್, ಈ ತರಬೇತಿ ಮುಗಿದ ಮೇಲೆ ಏನಾದರೂ ಮೌಲ್ಯಮಾಪನದ ವ್ಯವಸ್ಥೆ ತಮ್ಮಲ್ಲೇ ಇದೆಯಾ? ಹಾಂ, ಹೌದು, ಇದೆ. ನಾವು ವಿದ್ಯಾರ್ಥಿಗಳಿಗೆ ಕೇವಲ ತರಬೇತಿ ಕೊಟ್ಟು ಸುಮ್ಮನೆ ಬಿಡೋದಿಲ್ಲ. ತರಬೇತಿ ಹೊಂದಿದ ವಿದ್ಯಾರ್ಥಿಗಳು ಸರಿಯಾಗಿ ಉದ್ಯೋಗ ನಿರ್ವಹಿಸುತ್ತಿದ್ದಾರೋ ಇಲ್ಲವೋ ಎಂಬುದರ ಕುರಿತು ಮೌಲ್ಯಮಾಪನ ಮಾಡುವ ವ್ಯವಸ್ಥೆಯೂ ನಮ್ಮಲ್ಲಿದೆ. ಈ ಎಲ್ಲ ಸೌಲಭ್ಯಗಳು ಗ್ರಾಮಾಂತರ ಪ್ರದೇಶದ ನಿರುದ್ಯೋಗಿ ವಿದ್ಯಾರ್ಥಿಗಳ ಉನ್ನತೀಕರಣಕ್ಕಾಗಿಯೇ ಮಾತ್ರ ಇದೆ. ಕೌಶಲ್ಯ ಅಭಿವೃದ್ಧಿಯ ಬಗ್ಗೆ ಅಮೂಲ್ಯವಾದ ಮಾಹಿತಿ ನೀಡಿರುವುದಕ್ಕಾಗಿ ತಮಗೆ ಧನ್ಯವಾದಗಳು ಸರ್. ಅಂತರ್ವಾಣಿ ಕೇಳುಗರು ಇದರ ಲಾಭವನ್ನು ಪಡೆದುಕೊಳ್ಳುವರೆಂಬ ಭರವಸೆ ನಮಗಿದೆ. ನಮ್ಮ ಕೇಳುಗರು ಕೌಶಲ್ಯ ಭಾರತ ಯೋಜನೆಯು ಮತ್ತು ತರಬೇತಿ ಕೇಂದ್ರಗಳ ಹೆಚ್ಚಿನ ಮಾಹಿತಿಯನ್ನು ಹೇಗೆ ಪಡೆದುಕೊಳ್ಳಬಹುದೆಂದು ತಿಳಿಸುವಿರಾ ಸರ್? ಹೌದು, ಅಂದರೆ ಕೇಳುಗರು ಈ ಮುಂದೆ ಹೇಳುವ ದೂರವಾಣಿ ಸಂಖ್ಯೆಗೆ ಒಂದು ಮಿಸ್ ಕಾಲ್ ಕೊಡಬಹುದಾಗಿದೆ. ಮಿಸ್ ಕಾಲ್ ಕೊಡಬಹುದಾದ ದೂರವಾಣಿ ಸಂಖ್ಯೆ 08800055555. ಕನ್ನಡದಲ್ಲಿ ಈ ಸಂಖ್ಯೆ 08800005555. ಈ ಸಂಖ್ಯೆಗೆ ನೀವು ಮಿಸ್ ಕಾಲ್ ಕೊಟ್ಟರೆ ತಕ್ಷಣದಲ್ಲಿ ಕಾಲ್ ಸೆಂಟರ್ನಿಂದ ಯಾರಾದರೂ ನಿಮಗೆ ಮರಳಿ ಕರೆ ಮಾಡಿ ಮಾಹಿತಿಯನ್ನು ಕೊಡ್ತಾರೆ. ನಿನ್ನೊಳಗೆ ನಿನ್ನ ಗುರಿ, ನಿನ್ನೊಳಗೆ ನಿನ್ನ ದಾರಿ, ನಿನ್ನ ಭಾಗ್ಯ ನಿನ್ನ ಕೈಯಲ್ಲಿ, ಆರಿಸು ನಿನ್ನ ಸರಿದಾರಿ. ನಿನ್ನ ಕಲೆ ಕಲೆ ನಿನ್ನ ಬೆಲೆ ಬೆಲೆ, 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 ನಿನ್ನ ಕಲೆ ಕಲೆ ನಿನ್ನ ಬೆಲೆ ಬೆಲೆ. ನಿನ್ನ ಕೈಯ ಪರಿಶ್ರಮ ಇರಲು ಸೂರ್ಯನು ಹೊನ್ನಂತೆ ಹೊಳೆಯುವನು. ಅವಕಾಶ ತಾನಾಗೆ ಬರುವುದು, ಹೋಗುವೆ ಎಲ್ಲೋ ಅಲ್ಲೆಲ್ಲ, ನೀ ಹೋಗುವೆ ಎಲ್ಲೋ ಅಲ್ಲೆಲ್ಲ. ಅವಕಾಶ ತಾನಾಗೆ ಬರುವುದು, ಹೋಗುವೆ ಎಲ್ಲೋ ಅಲ್ಲೆಲ್ಲ. ನಿನ್ನ ಕಲೆ ಕಲೆ ನಿನ್ನ ಬೆಲೆ ಬೆಲೆ, ನಿನ್ನ ಕಲೆ ಕಲೆ ನಿನ್ನ ಬೆಲೆ ಬೆಲೆ.
ಮತ್ತು ಸರಸ್ವತಿ ಇಬ್ಬರು ಕಂಪ್ಯೂಟರ್ ಮತ್ತು ಹೊಲಿಗೆ ತರಬೇತಿ ಕೇಂದ್ರಗಳಿಗೆ ಸೇರಿಕೊಳ್ಳಲು ವಿಚಾರಿಸುತ್ತಿರುವಂತೆ ನೀವು ಸಹ ನಿಮ್ಮಲ್ಲಿರುವ ಹುನಾರನ್ನು ಕೌಶಲ್ಯವನ್ನು ಹೆಚ್ಚಿಸಿಕೊಂಡು ತಾವು ಬೆಳೆದು ದೇಶವನ್ನು ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಯುವಿರೆಂಬ ಭರವಸೆ ನಮಗಿದೆ. ಕೌಶಲ್ ಭಾರತ್ ಕುಶಲ್ ಭಾರತ್, ಕೌಶಲ್ ಭಾರತ್ ಕುಶಲ್ ಭಾರತ್, ಕೌಶಲ್ ಭಾರತ್ ಕುಶಲ್ ಭಾರತ್, ಕೌಶಲ್ ಭಾರತ್ ಕುಶಲ್ ಭಾರತ್. ಬನ್ನಿ ಕೆಲಸಕ್ಕೆ